Hi, good morning students. Welcome back to the LMS program offered by Department of Collegiate Education, Government of Karnataka. Today's session number 68, we are going to solve some more problems on income and gains from business. So that we'll be having the problem and solution in this session. Mr. Balu submits the following details for the year ended 31st 3 2020. Compute his taxable income from the business for the assessment year 2021. So let us move with the solution. Essentially, net profit as per the P&L account 2,48,000. ನಾವು 2,48,000 ರೂಪಾಯಿ net profit ತಗೊಳ್ತೀವಿ. ಪ್ಲಸ್ ಎಕ್ಸ್ಪೆನ್ಸಸ್ ಡಿಸಲೌಡ್ ನೋಡೋಣ ಒನ್ ಬೈ ಒನ್ ಯಾವ್ಯಾವುದು ಡಿಸಲೌ ಇದೆ ಅಂತ. ಸ್ಯಾಲ್ರೀಸ್ business allowed, general expense allowed, bad debts allowed, reserve for bad debts disallow ಆಗುತ್ತೆ, ಇದನ್ನು ನಾವು ತಗೊಬೇಕಾಗುತ್ತೆ. Fire insurance allowed, advertisement allowed, interest on capital disallowed, interest on loan allowed ಇರುತ್ತೆ. ನೋಡೋಣ ಫರ್ದರ್ ಏನಾದರೂ ಅದಕ್ಕೆ ಬೇರೆ ಏನಾದರೂ ಕಂಡೀಷನ್ ಇದ್ರೆ ನೋಡೋಣ. ಸದ್ಯಕ್ಕೆ allowed. Patent rights purchased, ರಿಮೆಂಬರ್ ಪೇಟೆಂಟ್ ರೈಟ್ಸ್ ಆರ್ ಅಸೆಟ್ಸ್, ನಮಗೆ ಅದು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಆಗುತ್ತೆ, ಸೊ ದಟ್ ಡಿಸಲೋ ಆಗುತ್ತೆ. ನೋ ಹ್ಯಾವ್ ಪರ್ಚೇಸ್ಡ್ ಕ್ಯಾಪಿಟಲ್ ಅಸೆಟ್ ಡಿಸಲೌಡ್. ಡಿಪ್ರಿಸಿಯೇಷನ್, ಐ ಟೋಲ್ಡ್ ಯು ಇನ್ ದ ಲಾಸ್ಟ್ ಸೆಷನ್, ಡಿಪ್ರಿಸಿಯೇಷನ್ ಇಫ್ ಯು ಹ್ಯಾವ್ ಅಟ್ ಬೋತ್ ದ ಸೈಡ್ಸ್ ಜಸ್ಟ್ ಡಿಸಲೋ ದಿಸ್ ಡಿಪ್ರಿಸಿಯೇಷನ್ ಚಾರ್ಜ್. ಸೊ ಹಾಗಾಗಿ 28,000 ರೂಪಾಯಿ ಡಿಸಲೋ ಆಗುತ್ತೆ. ಪ್ರಾವಿಷನ್ ಫಾರ್ ಎಕ್ಸೈಸ್ ಡ್ಯೂಟಿ, ಸೊ ಈ ಪ್ರಾವಿಷನ್ಸ್ ಏನಾದರೂ ನೀವು ಡ್ಯೂ ಡೇಟ್ಗಿನ ಮುಂಚೆ ಕಟ್ಬಿಟ್ಟಿದ್ರೆ ನಿಮ್ಗೆ ಏನೂ ಸಮಸ್ಯೆ ಇಲ್ಲ. ನೋಡಿ ನಿಮಗೆ ಅಡಿಷನಲ್ ಇನ್ಫಾರ್ಮೇಷನ್ ಇದೆ. ಎಕ್ಸೈಸ್ ಪೇಡ್ rupees 8,000 on 1/5/2020. The last date of filing of return is 31st July. So provision for excise duty okay allowed ಆಗುತ್ತೆ. LIC premium disallowed, medical insurance premium disallowed because both are personal expenditures. Donation to University of Mysore disallowed. Okay. ಆ್ಯಂಡ್ ಅಡಿಷನಲ್ ಇನ್ಫಾರ್ಮೇಷನ್ಸ್, ಡಿಪ್ರಿಸಿಯೇಷನ್ ಇದು ನಮಗೆ ನೆಕ್ಸ್ಟ್ ಹೆಡಿಂಗಲ್ಲಿ ಬರುತ್ತೆ ಅಲೋಡ್ ಎಕ್ಸ್ಪೆಂಡಿಚರಲ್ಲಿ. ಇಂಟ್ರೆಸ್ಟ್ ಆನ್ ಬ್ಯಾಂಕ್ ಲೋನ್ ಇನ್ಕ್ಲೂಡ್ಸ್ ₹4,500 ಇನ್ ರೆಸ್ಪೆಕ್ಟ್ ಆಫ್ ಹೌಸ್ ಪ್ರಾಪರ್ಟಿ, ಸೊ ದಟ್ 4,500 ಇಸ್ ಪರ್ಸನಲ್ ಎಕ್ಸ್ಪೆಂಡಿಚರ್. ಸೊ ಇದು ಡಿಸಲೋ ಆಗುತ್ತೆ. ಇಂಟ್ರೆಸ್ಟ್ ಆನ್ ಲೋನಲ್ಲಿ 4,500 ರೂಪಾಯಿ ಡಿಸಲೋ ಆಗುತ್ತೆ. ಸ್ಯಾಲ್ರಿ ಟು ಸ್ಟಾಫ್ ಇನ್ಕ್ಲೂಡ್ಸ್ ₹8,000 ಟು ರಿಲೇಟಿವ್ ಆಫ್ ವಿಚ್ 3,000 ಇಸ್ ಅನ್ರೀಸನಬಲ್. ಸೊ 3,000 ಇಸ್ ಅನ್ರೀಸನಬಲ್, ಸೊ ದಟ್ ಇಟ್ ಈಸ್ ಡಿಸಲೌಡ್. ಓಕೆ, ಸೊ ದಟ್ ನಮಗೆ ಎಷ್ಟೆಲ್ಲ ಡಿಸಲೌಡ್ ಸಿಕ್ತು ನೋಡಿ. RBD, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ಓಕೆ, ಇಂಟ್ರೆಸ್ಟ್ ಆನ್ ಲೋನಲ್ಲಿ 4,500, ಪೇಟೆಂಟ್ ರೈಟ್ಸ್ ನೋ ಹ್ಯಾವ್ ಪರ್ಚೇಸ್ಡ್, ಡಿಪ್ರಿಸಿಯೇಷನ್, LIC ಪ್ರೀಮಿಯಮ್, ಮೆಡಿಕಲ್ ಇನ್ಶೂರೆನ್ಸ್ ಪ್ರೀಮಿಯಮ್, ಡೊನೇಷನ್ ಟು ಯೂನಿವರ್ಸಿಟಿ ಆಫ್ ಮೈಸೂರು. ಸೊ ಟೋಟಲಿ ವಿ ಹ್ಯಾವ್ 9 ಡಿಸಲೌಡ್ ಎಕ್ಸ್ಪೆಂಡಿಚರ್ಸ್. ಓಕೆ, ಅನ್ರೀಸನಬಲ್ ಸ್ಯಾಲ್ರಿ, unreasonable salary, RBD, interest on capital, interest on loan, patent rights purchase, no purchase, depreciation, provision for excise duty, okay, LIC premium 6,000, medical insurance premium 10,000, donation to UOM 10,000. Please concentrate here. Excise duty paid 8,000. So we need to concentrate here. Sorry for the ಇನ್ಫಾರ್ಮೇಷನ್. ನಾವು ಎಕ್ಸೈಸ್ ಡ್ಯೂಟಿ ಅಲೋ ಆಗುತ್ತೆ ಅಂತ ಹೇಳಿದ್ವಿ. ನಾವು 13,000 ರೂಪಾಯಿ ನಾವು ಪ್ರಾವಿಷನ್ ಇಟ್ಟಿರೋದು, ಅದರಲ್ಲಿ 8,000 ರೂಪಾಯಿ ಮಾತ್ರ ಪೇ ಆಗಿದೆ. ಇನ್ನು ಉಳಿದಿದ್ದು 5,000 ರೂಪಾಯಿ ಪೇ ಆಗಿಲ್ಲ. ದಟ್ ಈಸ್ ವಿತ್ ಇನ್ ದ ಡ್ಯೂ ಡೇಟ್. ಸೊ ದಟ್ 5,000 rupees becomes disallowed. ಸೊ ಎಕ್ಸೈಸ್ ಡ್ಯೂಟಿ, ಪ್ರಾವಿಷನ್ ಫಾರ್ ಎಕ್ಸೈಸ್ ಡ್ಯೂಟಿ 5,000 is disallowed. ಸೊ ದಟ್ ಟೋಟಲಿ 1,49,000 rupees disallowed expenditure. 2,48,000 plus 1,49,000, 3,97,000. Okay, so let us move with the second heading, less expenses allowed but not recorded. Now please concentrate. Depreciation as per IT rule amounts to ₹29,700 other than patent rights and know-how. ನೋಡಿ 29,700 ರೂಪಾಯಿ ಡಿಪ್ರಿಸಿಯೇಷನ್ ಇದೆ ಆಸ್ ಪರ್ IT ರೂಲು. ಓಕೆ, ಅದು ಅಲೋ ಆಗುತ್ತೆ. ಬಟ್ ಪೇಟೆಂಟ್ ರೈಟ್ಸ್ ಮತ್ತು know-how ಡಿಪ್ರಿಸಿಯೇಷನ್ ಇದರಲ್ಲಿ ಸೇರ್ಕೊಂಡಿರುವಂತೆ. ಸೊ ದಟ್ ನಾವೇನು ಮಾಡಬೇಕು, ಡಿಪ್ರಿಸಿಯೇಷನ್ ಆಸ್ ಪರ್ ITನೂ ತಗೋತೀವಿ, ಪೇಟೆಂಟ್ ರೈಟ್ಸ್ಗೂ ಡಿಪ್ರಿಸಿಯೇಷನ್ ಚಾರ್ಜ್ ಮಾಡ್ತೀವಿ, ನೋ ಹೌಗೂ ಡಿಪ್ರಿಸಿಯೇಷನ್ ಚಾರ್ಜ್ ಮಾಡ್ತೀವಿ. ಇನ್ ಕೇಸ್ ಇಫ್ 29,700 includes depreciation on patent rights and depreciation on know-how,
then we need to take only 29,700. ಅದರಲ್ಲಿ 29,700 ಸೇರ್ಕೊಂಡ್ಬಿಟ್ಟಿದ್ದಿದ್ರೆ, ಓಕೆ, ಇನ್ಕ್ಲೂಡ್ಸ್ ಡಿಪ್ರಿಸಿಯೇಷನ್ ಆನ್ ಪೇಟೆಂಟ್ ರೈಟ್ಸ್ ಆ್ಯಂಡ್ ನೋಹಮ್ ಅಂತ ಹೇಳಿದ್ರೆ 29,700 ಮಾತ್ರ ಅಲೋ ಮಾಡ್ತಿದ್ವಿ. ಬಟ್ ಇಲ್ಲಿ ಇನ್ಕ್ಲೂಡ್ ಆಗಿಲ್ಲ. ಸೊ ದಟ್ 29,700 ಇಟ್ ಇಸ್ ದ ಡಿಪ್ರಿಸಿಯೇಷನ್ ಫಾರ್ ಅದರ್ ಅಸೆಟ್ಸ್. Okay, then depreciation on patent rights 4,250, depreciation on know-how 15,000, and we know the depreciation rates of intangible assets 25%. ಇರೋದ್ರಿಂದ 25% depreciation charge ಮಾಡಿದ್ವಿ. So 48,950 is the allowed expenditure but not recorded so far. So 3,97,000 minus 48,950, 3,48,050. Next, last heading, less non-business income. Now please go through the credit side. Gross profit, commission, discount, central receipts. Look into this. Commission, discount, central receipts all are business related. ನಮಗೆ ಬಿಸ್ನೆಸ್ಸಲ್ಲಿ ಬರುವಂಥ ಆದಾಯನೇ ಇದೆಲ್ಲ. ರೆಂಟ್ ಫ್ರಮ್ ಲೇಟ್ ಔಟ್ ಪ್ರಾಪರ್ಟಿ, ಹೌಸ್ ಪ್ರಾಪರ್ಟಿ ಇನ್ಕಮ್, ಡಿವಿಡೆಂಡ್ ರಿಸೀವ್ಡ್, ಅದರ್ ಸೋರ್ಸ್, ಕ್ಯಾಪಿಟಲ್ ಗೇನ್ ಆನ್ ಸೇಲ್ ಆಫ್ ಇನ್ವೆಸ್ಟ್ಮೆಂಟ್, ಕ್ಯಾಪಿಟಲ್ ಗೇನ್. ಸೊ ದಟ್ ಈ ಮೂರು ನಮಗೆ ನಾನ್ ಬಿಸ್ನೆಸ್ ಆಗುತ್ತೆ. ರೆಂಟು, ಡಿವಿಡೆಂಡು ಮತ್ತು ಕ್ಯಾಪಿಟಲ್ ಗೇನ್ಸ್, ಇದು ಮೂರೂ ಬಿಸ್ನೆಸ್ ಇನ್ಕಮ್ ಅಲ್ಲ. So that 36,000, 32,000 plus 4,000, 72,000 is the total of non-business income. So 3,48,050 minus 72,000, 2,76,050 is the total taxable income from business. Okay. So for your additional learning, you can go through this reference, Direct Taxes Law and Practice, Dr. Vinod K. Singhania and Dr. Kapil Singhania, Taxman Publication. Thank you very much. I'll meet you in the next session.